7,000 ಕೊಟ್ಟು ತಗೊಂಡಿದ್ದಂತೆ ನೋಡಿ ಇಲ್ಲಿ ಕಡ್ದಿರೋ ನಮ್ಮಮ್ಮನ ನಮ್ಮಮ್ಮಗಿಂತ ನಗು ಮುಂಚೆಯಿಂದನು ಯಾವತ್ತೋ ಒಂದಿನ ಶಪಥ ಮಾಡಿದ್ರು ಇನ್ನು ನಾನು ಯಾವುದೇ ಕಾರಣಕ್ಕೂ ಕುಡಿಯಲ್ಲ ಸದ್ಯಕ್ಕೆ ಅಂತ ಹಂಗೆ ಹೇಳಿದ್ಮೇಲೆ 4-5 ಸರಿ ಕುಡ್ದಿದ್ದೀರಾ ಹೋಗಿ ಒಂದು ಸ್ವಲ್ಪ ಸ್ನ್ಯಾಕ್ಸು ತಿಂಡಿ ಎಲ್ಲ ತಗೊಬರಪ್ಪ ಓ ಏನಾದ್ರೆ ಇದು ತಡ್ತಾರೆ ಹಂಗೆ ಹಿಂದೆ ಒಬ್ರು ಇಬ್ರು ನೋಡ್ದಂಗೆ ಆಯ್ತು ಕಣ ನಾನೇನು ಕಣ್ಣು ತಲೆ ಸುತ್ತ ಬಂತ ಕೂದಲು ನೋಡಿ ನಿನ್ನವರು ಒಂದೇ ಥರ ಐತಲ್ಲ ನನ್ಗೆ ಒಂದೇ ಸರಿ ನನ್ಗೆ ಕಣ್ಣು ಮಂಜು ಆದಂಗೆ ಆಯಿತು ಏನು 2 ಕಾಣ್ತಾವನಲ್ಲಿ ಯಾಕೆ ಸಿಕ್ತು ಅಂತ ನೋಡಿಲಿ ಒಂದೇ ಥರ ಇದಾರೆ ಕನ್ಫ್ಯೂಸ್ ಆಗಬೇಡಿ ಇಲ್ಲೇ ಅವ್ರು ನೋಡಿ ಇನ್ನೊಬ್ರು ನಿಂತ್ಕತಿಯ ಪಕ್ಕದಲ್ಲೂ ನಿಂತ್ಕ ನೋಡೋಣ ಯಕ್ಷಿ ಅಂತಂದ್ರೆ ಮಾತಾಡ್ತಾರೆ ಇರಲಿ ತೊಂದರೆ ಇಲ್ಲ ಅದಕ್ಕೆ ಅದಕ್ಕೆ ಇಬ್ರಿಂದ ಹಿಂದ್ಗಡೆಯಿಂದ ನೋಡಿದ್ರೆ ಇಬ್ರು ಒಂದೇ ತರ ಕಾಣಿಸ್ತಾ ಇದ್ರೆ ಅವರು ನೋಡಿದಾರೆ ಬೈತಾರ ಅವರೆಲ್ಲ ಬೈತಾನೆ ಇರ್ತಾರೆ ಆದ್ರೆ ನಿಮ್ದು ಭಾವನೆಗಳು ಒಂದಾಗ್ತಿದಾವೆ ಬಿಡಿ ಮತ್ತೆ ಇವ್ರಿಗೆ ಎಷ್ಟು ಪ್ರೀತಿಯಿಂದ ಸಾಕ್ತಿದಾರೆ ಕೂದಲನ್ನ ಅಲ್ಲ ನೀನು ನೆನ್ನೆ ತಗೊಂಡಿದ್ದಲ್ಲ ಅಲ್ಲಿಗೆ ಸಣ್ಣ ಸಣ್ಣ ಅವರು ನಂತರ ತಾನೇ ಯಾರೋ ಬಂದ್ರಲ್ಲ ಅಂತ ಅವ್ರು ನೋಡಿದ್ರೆ ಅವರು ನೋಡಿದ್ರಂತೆ ನಾವು ಅನ್ಕಂಡೆ ಬಂದಿದ್ದು ಕೇಳ್ತಿದ್ದೆ ಅವ್ರಿಗೆ ಒಂದು ಕ್ವಶನ್ ಇದೆ 1 kg ಬೇಕಾ ನಂತರ ಇದರ ತಾನೆ ಏನ್ ಅನ್ಸುತ್ತೆ ಇಬ್ರು ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಂತ ಅನ್ಸುತ್ತೆ ಬಿಡಿ ಅವ್ರ ಬಿಸ್ನೆಸ್ ಪಾಪ ಹಾಳು ಮಾಡೋದು ಬೇಡ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ದುಡ್ಡು ಕೊಡ್ದಾನೆ ಹೋಯ್ತಾ ಇದೀರೋ ನಿನ್ನ ತಡಿ ಕೊಡ್ತೀನಿ ಸುಮ್ಮನೆ ಅವ್ನ ಕೈ ಆಡ್ಸೋದು ಅವನ ಜೊತೆ ಬರ್ತಾಯಿದ್ದೀನಲ್ಲ ತರುಬಾರ ಅಂತ ಫಿಕ್ಸ್ ಆಗ್ಬಿಟ್ಟಿದೆ ಅಂತೂ 1,000-2,000 ನಂಗೆ ಅದನ್ನ ಇಸ್ಕೋತೀನಿ ನಾನು ಅಲ್ಲದೆ ಏನು ಇಟ್ಕೊಂಡಿರಲ್ಲ ಬ್ಯಾಗಲ್ಲಿ ಸುಮ್ಮನೆ ಕೈ ಆಡ್ಸೋದು ಏನೋ ತಗೊಂಡು ಹೆಂಗಿರಿ ಸುಮ್ಮನೆ ಹಂಗಾಡೋದು ಅಲ್ಲಿವರೆಗೂ ಹೇಳ್ತಿದ್ದ ತೀರ್ಥಹಳ್ಳಿಲಿ ಅಲ್ಲ ಫೋನ್ ಎಲ್ಲ ಯೂಸ್ ಆಗಲ್ಲ ಬರೀ ದುಡ್ಡಿಂದು ಅಂದ ಈಗ ಗೂಗಲ್ ಪೇ ಎಲ್ಲ ಮಾಡ್ಬೋದು ಫೋನ್ ಪೇ ಮಾಡ್ಬೋದು ಈಗ ಫೋನ್ ಬಿಟ್ಟು ಬರ್ತಾನೆ ಅಲ್ಲ ಅವನು ಹಂಗ್ ಮಾಡ್ಲಿ ಅಂತಾನೆ ಅಷ್ಟೊಳಗೆ ಬರ್ತಾರೆ ಅಷ್ಟೊಳಗೆ ಆ ಡ್ರಾಮಾ ಮಾಡೋಣ ಅಂತಾನೆ ಮಾಡ್ತಾನೆ ತೆಗಿಯೋದೇ ಇಲ್ಲ ನಾನು ಅಂತೂ ಈಗ ಕೊಡ್ತಾರೆ ಅಂತ ಕಾಯ್ತಾ ಇರ್ತೀನಿ ಈಗಲೂ ಕೊಡೋದಿಲ್ಲ ಎಲ್ಲ ನನ್ನವೇ ಹೋಗೋದು ನಮ್ಮ ಭಾವ ಪರವಾಗಿಲ್ಲ ಮಾಡುತ್ತೆ ನೋಡ ಮತ್ತೆ ಹೇಳ್ತೀನಿ ನಮ್ಮ ಭಾವ ಈ ಟ್ರಿಪ್ಪಲ್ಲಂತೂ ನಾನಂತೂ ₹1 ಖರ್ಚು ಮಾಡಬಾರ್ದು ಅಂತಲೂ ಇದ್ದೆ ಪಾಪ ಮಾಡಿಸೋದು ಇಲ್ಲ ಇನ್ನೊಂದು ವಿಚಾರ ಮಾಡಿಸೋದು ಇಲ್ಲ ನನ್ನ ಅವರೇ ಕರ್ಕೊಂಡು ಬಂದಿರೋದು ನನ್ನ ಸಿಂಗಾಪುರ್ ತಿರುಗಿಸೈತೆ ನಮ್ಮ ಭಾವ ತುಂಬ ಚೆನ್ನಾಗಿ ನೋಡ್ಕೊಂತಾರೆ ನನ್ನ ಇವೆಲ್ಲ ಫಿಲ್ಮ್ ಪೀಠಿಕೆಗಳು ಬೇಗ ಫಿಲ್ಮ್ ಆಗಲಿ ಅಂತ ಪೀಠಿಕೆಗಳು ನಂಗೆ ಗೊತ್ತಿಲ್ವಾ ಇಲ್ಲದ ಮತ್ತೆ ಅಲ್ಲ ಬೇರೆ ಕಡೆ ಎಲ್ಲೆಲ್ಲ ಅಲ್ಲಿಗೆ ಮೂಲಕ ಅದೆಲ್ಲ ಆಗಿದೆ ಬಟ್ ನಮ್ಮ ಭಾವ ನಂದು ಏನು ತೊಂದರೆ ಇಲ್ಲ ವ್ಯವಹಾರವಾಗಿ ಅಥವಾ ಏನೇ ಒಂದು ಕೊಡ್ಸೋದು ಮಾಡೋದಾಗಲಿ ಇಬ್ಬರು ಲೆಕ್ಕ ಹಾಕಲ್ಲ ಅವರು ಲೆಕ್ಕ ಹಾಕಲ್ಲ ನಾನು ಲೆಕ್ಕ ನಿನ್ನೆ ರಾತ್ರಿ ಟ್ರಿಪ್ ಎಲ್ಲ ಮುಗಿಸ್ಕೊಬಿಟ್ಟು ಬಂದು ಕಾರ್ ನೋಡೋ ಹಾಗಿರಲಿಲ್ಲ ಈಗ ಹೊಸ ಕಾರ್ ಆಗಿದೆ ಯಾಕಂದರೆ ನಮ್ಮ ಡ್ಯಾಡಿ ಕೊಡುವಾಗ ಹೀಗೆ ಇತ್ತು ಹಾಗಾಗಿ ಕಾರ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇವಾಗ ವಾಶ್ ಆದಮೇಲೆ ಎಲ್ಲ ಎಷ್ಟು ಕ್ಲೀನ್ ಮಾಡಿದ್ದಾರೆ ನೋಡಿ ಎಲ್ಲ ನಮ್ಮದು ಬಟ್ಟೆ ಎಲ್ಲ ಆಯಿಲ್ ಆಗ್ತಿತ್ತು ಅಷ್ಟರ ಮಟ್ಟಿಗೆ ಗಲೀಜಾಗಿತ್ತು ನೋಡಿ ಇಲ್ಲೆಲ್ಲ ಕಾಲು ಇಡಂಗಿರಲಿಲ್ಲ ಚೆಂದ ವಾಶ್ ಮಾಡಿದ್ದಾರೆ ಆಯಿಲ್ ಎಂತಾರೆ ಎಂತ ವಾಶ್ ಹಾಗೆ ಅವತ್ತು ಕಾರೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಮತ್ತು ಹಾಗೆ ಹಾಸನಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಕಲ್ಲಾರೆಗೆ ಹೋದೋ. ಆದರೆ ಈ ವಿಡಿಯೋ ಬಂದು ನಾವು ಬೆಂಗಳೂರಿಂದ ಟ್ರೈನಲ್ಲಿ ಪ್ರಯಾಣ ಮಾಡಿದ್ವಲ್ಲ ಅವತ್ತು ಕಾರು ಮತ್ತು ಬೈಕೆಲ್ಲ ನಾವು ಹಾಸನಲ್ಲಿ ಅಕ್ಕನ ಮನೇಲಿ ಬಿಟ್ಟು ಹೋಗಿದ್ದು.
ಸೊ ಹಾಗಾಗಿ ಅವತ್ತು ಟ್ರೈನಲ್ಲಿ ಬಂದಿದ್ದು. ಇವತ್ತು ಆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಹೋಗಿದ್ದು ಇಲಿ ಕಡಿತವೆ ಅಂತ ಯಕ್ಷಿತ್ ಮನೆ ಮುಂದೆ ಕಾರ್ ನಿಲ್ಸಿದ್ರೆ ಇಲಿಗಳ ಕಾಟ ಯಗಣ ಇಷ್ಟಿಡ್ದಪ್ಪ ಇದಾವೆ, ಒಳ್ಳೆ ಬೆಕ್ಕಿದ್ದಾಗೆ ನಾಯಿ ಮರಿ ಲೆವೆಲ್ಗೆ ಇದಾವೆ ಯಗಣಗಳು. ಮತ್ತೆ ಇಲಿ ವೈರ್ ಕಡ್ದು ಬಿಡ್ತವೆ ಅಂತ ಒಂದ್ಸರಿ ಅನುಭವ ಆಗಿತ್ತು ಮಾರುತಿ 800 ನಿಲ್ಸಿದಾಗ. ತಗೊಂಡೋಗಿ ಕಾವೇರ್ ಮನೇಲಿ ನಿಲ್ಸೋಣ ಅಂತ. ಅದಕ್ಕೂ ಮುಂಚೆ ಇವ್ರಿಗೂ ಮತ್ತು ನಮ್ಮ ಯಕ್ಷಿತ್ಗೂ ಜಗಳ ಆಗಿತ್ತು. ಇವ್ರು ಫುಲ್ ಟ್ಯಾಂಕ್ ಕಾರ್ ಮಾಡಿ ನಿಲ್ಲಿಸ್ದಂಗೆನೆ ನಮ್ಮ ಯಕ್ಷಿತ್ ಖಾಲಿ ಮಾಡ್ಕೊಂಡ್ಬಂದು, ಬವ್ವ ನೀವು ಇಷ್ಟು ದಿನ ಫುಲ್ ಟ್ಯಾಂಕ್ ಮಾಡಿಸ್ತೀನಿ, ಈಗ ನಾನು ಓಡಿಸ್ತೀನಿ ಅಂತ ಕಮ್ಮಿ ಡೀಸೆಲ್ ಹಾಕ್ಸಿದ್ರ ಕಾರ್ಗೆ ಅಂತ ಹೇಳಿ ಜಗಳ ಮಾಡ್ಕೊಂಡು ಏನೇನೋ ಇದ್ರು. ಆಮೇಲೆ ಇವ್ರು ಇಲಿ ಕಡಿಯುತ್ತೆ ಅಂತ ತಗೊಂಡೋಗಿ ಅಲ್ಲಿ ನಿಲ್ಸಿದ್ರು. ಅವ್ನು ಅದಕ್ಕೆ ಸಿಟ್ ಮಾಡ್ಕೊಂಡಿದ್ದ ನಮ್ಮ ಯಕ್ಷಿತ್, ಹೋಗಿ ಬವ್ವ ಹಂಗೆ ಹಿಂಗೆ ಅಂತ. ಇವತ್ತು ಅವನ ಮನೆ ಕೈ ಇಲಿ ಕಡಿತವೆ ಅಂತ ತಗೊಂಡೋದ್ರೆ ಕಾವ್ಯಾರ ಮನೇಲಿ ಇಲಿನ ಒಳ್ಳೆ ಫಾರ್ಮಿಂಗ್ ಮಾಡವ್ರ ಅವರು. ಇದ್ರಲ್ಲಿ ಯಕ್ಷಿ ಶೂ ಬೇರೆ ಇಟ್ಟಿದ್ದ ಅದ್ರೊಳಗೆ. ಎಲ್ಲಾನು ಕಡ್ದು ಚಿಂದಿ ಚಿತ್ರಾನ್ನ ಮಾಡಾಕ್ ಬಿಟ್ಟವೆ. ಚೆಲುವಿನ ಚಿತ್ತಾರ ಆಗೋಗ್ಬಿಟ್ಟಿದೆ ನಮ್ ಕಾರು. ತೋರಿಸ್ತೀನಿ. ಜರಾದಲ್ಲಿ ಹೋಗಿ ತಗೋಬಿಟ್ಟು ಬಂದ ಯಕ್ಷಿತ್. ಯಾಕೋ ಅಂತ ಹೇಳಿದ್ದೆ. 3-4 ಸಾವಿರ ರೂಪಾಯಿ ಅನ್ಸುತ್ತೆ, ಗೊತ್ತಿಲ್ಲ. 5,000 ರೂಪಾಯಿ ಅಂತ ಶೂ ಇದು. ಹೊಳ್ತಾವನೆ ಒಂದೇ ಸರಿ ಗೊತ್ತಿಲ್ಲ ಎಷ್ಟು ಅಂತ. ನನ್ನ ಪ್ರಕಾರ ಒಂದು 4,000 3,000 ಇರುತ್ತೆ ಅನ್ಸುತ್ತೆ. 5,000 ಅಂದ್ರೆ ನಾವು 50% ನಮ್ಮ ಕಡೆಯಿಂದ. ಈ ತರ ತಾನೆ ಪಾಪ ನಂಗೆ ಹೊಟ್ಟೆ ಉರ್ದೈತೆ. ಯಾಕಂದ್ರೆ ಫಸ್ಟ್ ಶೂ ತಗೊಂಬಂದಾಗ ಇದು ನನಗೆ ತೋರಿಸಿದ್ದ. ಅಷ್ಟ್ರದ್ದು ಯಾಕೋ ಸುಮ್ನೆ ವೇಸ್ಟ್ ಮಾಡ್ತೀಯ ದುಡ್ಡು ಅಂತ ಬೈದಿದ್ದೆ. ಇವ್ರು ಫೋನ್ ಮಾಡಿ ಯಕ್ಷಿತಿಗೆ ಹೇಳ್ತಾ ಇದ್ರು. ನಮ್ಮ ಯಕ್ಷಿತು ಹಿಂಗಾಗಿದೆ ಕಣೋ ಅಂತ. ಅದಕ್ಕೆ ಅವ್ನ ಫೋನಲ್ಲಿ ಹೇಳ್ತಿದ್ದ, ನನ್ನ ಅದಕ್ಕೆ ಬಾವ ಎದುರಾಕಬಾರ್ದು ಅಂತ. ನನ್ನನ್ನು ಎದುರಾಕೊಂಡ್ರೆ ಹಿಂಗೆ ಆಗದು ಬಾವ ಅಂತಿದ್ದ. ಅಪ್ಪ ನಿನ್ನ ಶೂನೆಲ್ಲಾನು ಕಡ್ದಾಕ ಕಣೋ ಡಗ್ ಅಂತ ಹೃದಯ ಫೋಟೋ ಮಾಡಿ ಕಳಿಸ್ದೆ. ಅಲ್ಲ ಬರೀ ಹಿಂಗೆ ಆಗತ್ತೆ ಬಾವ ಅಂತ ಹೇಳ್ತಾವನೆ. ಅವನ್ ಆಕ್ಚುಲಿ ಇಲ್ಲ, ಅವನು ಮೈಸೂರಿಗೆ ಹೋಗಿದ್ದಾನೆ. ಅಲ್ಲಿಗೆ ನೋಡಿದ ತಕ್ಷಣ ಇವ್ರು ಫೋನ್ ಮಾಡಿದ್ರು. ಅದಕ್ಕೆ ಅವನ್ ಹಂಗ ಅಂತಿದ್ದ ಅಂತ. ಆಕ್ಚುಲಿ ನಮ್ಮ ಯಕ್ಷಿತ್ ಕಾರು ಅವ್ರ ಮನೇಲಿ ಆಕ್ಚುಲಿ ಫ್ರೀ ಆಗಿದ್ದಾರೆ. ಈಗೆಲ್ಲ ಬರೀ ಇವ್ರುಗಳೇ ಬಾಯ್ಸ್ ಇರೋದಲ್ಲಿ 2 BHK ಬೆಡ್ರೂಮ್. ಅವನಿಗೆ ಅಂತಾನೆ ಒಂದ್ ಮನೆ ನಮ್ ದೊಡ್ಡಪ್ಪ ಬಿಟ್ಕೊಟ್ಟಿದ್ದಾರೆ. ಅವ್ನ್ ಥಿಂಗ್ಸ್ ಕ್ಲೀನ್ ಆಗಿ ಜೋಡಿಸ್ಕೋಬಹುದು. ಇದು ಬಂದು ಶೂ ಎಲ್ಲ ತಗೊಂಡ್ ನಮ್ ಕಾರ್ ಒಳಗೆ ಇಟ್ಟಿರ್ತಾನೆ. ಅವನು ಅಂಡರ್ವೇರ್, ಬಟ್ಟೆ, ಪ್ಯಾಂಟ್, ಶರ್ಟ್, ಶೂಸ್. ಹಿಂದ್ಗಡೆ ನಮ್ ಕಾರ್ ತಗೊಂಡ್ ನೋಡಿದ್ರೆ ಗೋಡನ್ ಏನೋ ಅನ್ಸ್ಬಿಡುತ್ತೆ. ಆ ಲೆವೆಲ್ ಮಾಡಿ ಕೂರ್ಸಿರ್ತಾನೆ. ಯಾವತ್ ಎಷ್ಟು ಹೇಳಿ ಬಿಡಲ್ಲ. ನಮ್ ಕಾರ್ನ ಗೋಡನ್ ಮಾಡಿ ಇಟ್ಕೊಂಡಿದ್ದ. ಇವತ್ತು ಇಲಿಗಳು ಬಂದ್ಬಿಟ್ಟು ಅವ್ನ್ ಗೋಡನ್ನ ಸ್ವಚ್ಛ ಮಾಡಿದಾವೆ. ಅಲ್ಲ ಇವರೆಲ್ಲ ಹೇಳೋದು ನಮ್ಮ ಅಕ್ಕನ ಮನೇಲಿ ಇಲಿ ಇದೆ ಅಂತ. ಆದ್ರೆ ನಮ್ ಜೀಜ್ ಹೇಳ್ತಿರೋದು ನಮ್ಮಲ್ಲಿ ಒಂದು ಇಲಿ ಇಲ್ಲ, ನೀವೇ ತಗೊಬಂದ್ ಬಿಟ್ಟಿರೋದಂತ. ಅವ್ರು ಒಪ್ಕೊಂತಿಲ್ಲ, ಇವ್ರು ಒಪ್ಕೊಂತಿಲ್ಲ. ಬಟ್ ಅಲ್ಲಿ ಇಲಿ ಬಂದು ನಮ್ ಯಕ್ಷಿತ ಶೂ ಕಾಸ್ಟ್ಲಿ ಶೂ. ಆಕ್ಚುಲಿ ನೋಡಿ, ಇವಾಗ ಕತ್ಲೆ ಆಗಿದೆ. ಕಲ್ಲಾರೆಗೆ ಹೋಗ್ತಾ ಇದ್ದ. ಹಾಗೆ ಚೆನ್ನಾಪುರಕ್ಕೆ ಹೋಗಿ ನಮ್ಮ ದೊಡ್ಡಪ್ಪನ ಮನೆಗೆ ಒಂದು ವಿಸಿಟ್ ಮಾಡ್ಬಿಟ್ಟು ಹೋಗೋಣ ಅನ್ಕೊಂಡು ಆ ಶೂನ ನಮ್ಮ ಅಣ್ಣಂಗೆ ತೋರ್ಸಕ್ಕೆ. ಬಟ್ ಈಗ ತುಂಬ ಕತ್ಲೆ ಆಗಿರೋದ್ರಿಂದ ಡೈರೆಕ್ಟ್ ಊರಿಗೆ ಹೋಗ್ತಾ ಇದೀವಿ. ಯಾಕಂದ್ರೆ ಪಾಪ ಹೆಂಗಿದ್ರು ಫಿಶ್ ಮಾಡಿದ್ವಿ, ನಮ್ಮ ಮನೆಯವ್ರಿಗೆ ಇಷ್ಟ ಅಂತ ಹೇಳಿ ಪಾಪ ಫಿಶ್ ಎಲ್ಲ ತಗೊಂಡು ಬೆಳಗ್ಗೆಯಿಂದ ರೆಡಿ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ಪಾಪ ವೆಯ್ಟ್ ಮಾಡ್ತಾ ಇರ್ತಾರೆ. ಲಿಕ್ವಿಡ್ ಅದು ಇದು ಎಲ್ಲ ಇಟ್ಕೊಂಡು. ಇಲ್ಲಿ ಹೋದ್ರೆ ಇನ್ನು ನಮ್ಮ ಅಣ್ಣನೂ ಬಿಡಲ್ಲ. ಉಳ್ಕೊಳ್ಳಿ ಅಂತ ಹಿಂಸೆ ಕೊಡ್ತಾನೆ. ಸೊ ಹಾಗಾಗಿ ವಿಸಿಟ್ ಮಾಡ್ತಾ ಇಲ್ಲ. ಅವನಿಗೆ ಗೊತ್ತಿಲ್ದಂಗೆ ಕದ್ದು ಹೋಗ್ತಾ ಇದೀವಿ ನಾವು. ಇದು ನೋಡಿ ನಮ್ಮ ಚನ್ನಪುರ ಸರ್ಕಲ್ಲು. ಈಗ 2-3 ವರ್ಷದಿಂದ ಇಲ್ಲೊಂದು 800 ಅಲ್ಲಿ ಆಕ್ಸಿಡೆಂಟ್ ಆಯಿತು. ನಮ್ಮ ಆಂಜನೇಯ ಸ್ವಾಮಿ ಒಂದೇ ಒಂದು ಚೂರು ಗಾಯ ಮಾಡ್ದಂಗೆ ನೀಟಾಗಿ ಕಳಿಸ್ಕೊಟ್ಟಿದ್ರು. ತುಂಟಿ ಕೂಡ ನಮಗೆ ಆಗಿರ್ಲಿಲ್ಲ. ಯಾಕಂದ್ರೆ ಮುಂದೆ ಡೋರಲ್ಲಿ ನನ್ನ ಮಗಳು ಕೂತಿದ್ಲು. ಆದ್ರೂ ಕೂಡ ಆ ಡೋರಿಗೆ ಬಂದು ಇನ್ನೊಂದು ಕಾರ್ ಡಿಕ್ಕಿ ಹೊಡಿದ್ರು ಕೂಡ ಆ ಗ್ಲಾಸ್ ಎಲ್ಲ ಪುಡಿಯ ಕಾರೊಳಗೆ ಬಿದ್ದರೂ ಕೂಡ ಒಂದೇ ಒಂದು ಗ್ಲಾಸ್ ಪೀಸು ಸಹ ಚುಚ್ಕೊಂಡಿರ್ಲಿಲ್ಲ. ಅಷ್ಟು ಸುರಕ್ಷಿತವಾಗಿ ನಮ್ಮ ಕಾಪಾಡಿದೆ ನಮ್ಮ ಆಂಜನೇಯ ಸ್ವಾಮಿ. ನೋಡಿ ನಮ್ಮ ಕಲ್ಲಾರೆ ಬಂತು. ಇದೇ ನೋಡಿ ಅರಳಿ ಮರ. ರಾತ್ರಿ ಟೈಮ್ ನೋಡ್ಬೇಕಲ್ವಾ ಅರಳಿ ಮರ ಚಂದ. ಯಾರ ಕಣ್ಣಿಗಾದ್ರೂ ಏನಾದ್ರು ಕಾಣಿಸಿದ್ರೆ ಹೇಳಿ, ನಂಗೆ ಏನು ಕಾಣಿಸ್ತಿಲ್ಲ. ನೋಡಿ ನಮ್ಮ ಪಾಪ ಯಾವಾಗಲೂ ಅಷ್ಟೇ, ನಾವು ಬರ್ತೀವಿ ಅಂತ ಗೊತ್ತಾದರೆ ಬೆಳಗ್ಗೆಯಿಂದನೇ ಗೇಟ್ ಓಪನ್ ಇರುತ್ತೆ. ಪಾಪ ವೆಯ್ಟ್ ಮಾಡ್ತಾ ಇರ್ತಾರೆ. ನಮ್ಮ ಶೂ ಅಪ್ಪ ನೋಡಿ, ಕಾಫಿ ಬಿಳಿ ಇಲ್ಲ ಗುಡ್ಡೆ ಮಾಡಾಗಿದೆ. ಪಲ್ಪರ್ಸ್ ಗಮ್ ಆಗ್ತದೆ. ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೆ ಅಂತ. ಪಪ್ಪಂಗೊಂದು ಡ್ರಿಂಕ್ಸಿಗೆ ಅಂತ ಆ ಥರದ ಬಾಟ್ಲಿ ತಗೋರ್ಬೇಕಾಗಿತ್ತು ಅಲ್ವಾ? ಕಾಫಿ ಬೆಳೆ ಟೈಮಲ್ಲಿ ಚೆನ್ನಾಗಿತ್ತು. ಹಂಗೆ ನಾ ತಕೊಂಡು ಈ ಥರದ ನಾ ತಕೊಂಡು ಕಾಫಿ ಬೆಳೆ ಕಾಲ ಆಡ್ಕೊಂಡು ಕುಡಿತಾ ಇದು ಪಾಪ ಯಕ್ಷಿತ್ 7,500 ಕೊಟ್ಟು ತಗೊಂಡಿದ್ದಂತೆ. ಎಲ್ಲ ತರಿಸಿರಿ. 7,500 ಕೊಟ್ಟು ತಗೊಂಡಿದ್ದಂತೆ. ನೋಡಿ ಇಲ್ಲಿ ಕಡ್ದಿರಲ್ಲ. ನಮ್ಮಮ್ಮನ
ಕಾವೇರಿ ಮನೆ ನಿಲ್ಸಿದ್ದೆ ಇಲ್ಲಿ ಕಡಿತಾವೆ ಅಂತ ಎಕ್ಸಿಟ್ ಮಾಡಿ ಮುಂದೆ ಇಲ್ಲಿ ಅಲ್ಲ ಶೂನು ಎಕ್ಕಡ್ದಾಕಿರಲ್ಲ ಅಳ್ತಾ ಕೂತಾವನಲ್ಲಿ ನಮ್ಮ ಅಮ್ಮಂಗಿಂತ ನಗು ಮುಂಚೆಯಿಂದನು ಅವನು ಶೂ ತೆಗೆದು ಕಾಲ್ ಬಿಡ್ಬೇಕು ಶೂ ಒಳಗೆ ಅಯ್ಯೋ ಈಗ ಏನು ಪೇಚ್ ಮಾಡೋಕ್ಕೂ ಆಗಲ್ಲ. ಯಶನಂಗೆ ತೋರ್ಸೋಣ ಅನ್ಕೊಂಡು ಕತ್ಲೆ ಇತ್ತು ಅಂತ ಹಂಗೆ ಬಂದಿತ್ತು. ಅದೇನಾಗಿಲ್ಲ. ಆಕ್ಚುಲಿ ಡ್ಯಾಡಿ ನಾನು ನನ್ನ ಶೂಗಳು ಚಪ್ಪಲೆಲ್ಲ ಅಲ್ಲಿ ಇಟ್ಟಿದ್ದೆ ಜಾಸ್ತಿ ಕಾರಲ್ಲಿ. ಯಾವುದೋ ಒಂದು ಇದಕ್ಕೆ ನಾನು ನನ್ನವೆಲ್ಲ ಹೊರಗೆ ಬಿಸಾಕ್ಬಿಟ್ಟು ಅವರು ತುಮಕೂ ಹೋಗಿದ್ರು. ಹೋದ್ವಾರ ಬಿಸಿ ಬಿಸಿ ಮೀನು ಸಾಂಬಾರು ರೆಡಿ ಆಗಿದೆ. ನಾವು ಬರೋದ್ರೊಳಗೆ ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇದಕ್ಕೆ ಒಡ್ಚಿಲಿಗೆ ಮಾಡಿದ್ದಾರೆ. ಒಡ್ಚಿಲಿಗೆ ಗೊತ್ತಲ್ವಾ, ಸಕ್ಕತ್ತಾಗಿರುತ್ತೆ. ಬಟ್ ನಾನು ತಿನ್ನಲ್ವಲ್ಲ, ಹಾಗಾಗಿ ಇದಕ್ಕೆ ಒಡ್ಚಿಲಿಗೆಗೆ ಬರ್ಗಾರ ತುಪ್ಪ ಹಾಕ್ಕೊಂಡು ತಿಂದರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ. ಫಿಶ್ ಸಾಂಬಾರು ತಿನ್ನಲ್ಲ, ಹಾಗಾಗಿ ಒಡ್ಚಿಲಿಗೆಗೆ ಈ ಬರ್ಗಾರ ಹಿಂಗೆ ಹಾಕ್ಕೊಂಡು ಅಮ್ಮ ನೋಡಿ ಬರ್ಗಾರನ ಇವತ್ತು ಸ್ವಲ್ಪ ತೆಳುವು ಮಾಡಿದ್ದಾರೆ. ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಅದ ಒಡ್ಚಿಲಿಗೆಗೆ ಹಿಂಗೆ ಹಾಕಿ. ನನಗೆ ಸ್ವಲ್ಪ ಖಾರ ಅಂದರೆ ತುಂಬ ಇಷ್ಟ, ಹಾಗಾಗಿ ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ಹಿಂಗೆ ಚಪಾತಿ ಅಗ್ಲಿಕ್ಕೆಲ್ಲ ಒಡ್ಚಿಲಿಗೆ ಅಗ್ಲಿಕ್ಕೆ ಹಿಂಗೆ ಹಾಕ್ಕೊಂಡು ಹಿಂಗೆ ರೋಲ್ ಮಾಡಿಕೊಂಡು ಫಸ್ಟ್ನೇದು ಒಂಚೂರು ಅಷ್ಟು ಖಾರ ಹಿಡ್ದಿರಲ್ಲ, ಈಗ ನೋಡಿ ಖಾರ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಟ್ ಅಷ್ಟು ಖಾರ ಇಲ್ಲ, ಬಟ್ ಇನ್ನೊಂದು ಸ್ವಲ್ಪ ನಾನು ಖಾರ ಬೇಕು. ತುಂಬ ಚೆನ್ನಾಗಿದೆ. ಇನ್ನೂ 2 ವರ್ಷಕ್ಕೆ ರೆಡಿ ಆಗುತ್ತೆ. ಇದು ಖಾಲಿ ಆಗುತ್ತೆ. ನಮ್ಮ ಮನೆಯವ್ರು ನೋಡಿ ಅವತ್ತು ಹೇಳಿದ್ರು ಬಿಡ್ತೀನಿ ಅಂತ, ಹಂಗೆ ಬಿಡ್ತೀನಿ ಅಂತ ಹೇಳಿದ್ಮೇಲೆ ಅದು ಸರಿ ಆಗಿದೆ. ಇದು 11ನೇ ಸರಿ. ಒಬ್ಬೋ ಮರ್ಯಾದೆ ಹೋಗುತ್ತಂತೆ. ಯಾವತ್ತೂ ಹೋಗದೆ ಇದ್ದಿದ್ದು ಇವತ್ತು ಮರ್ಯಾದೆ ಹೋಗುತ್ತಂತೆ. ಯಾಕೆ ಹೇಳಲ್ಲ ಯಾಕೆ ಒಂದಾಗಿ ಇದು 2ನೇ ಗ್ಲಾಸ್. ಇದು ತುಂಬ ಸೀರಿಯಸ್ ಆಗಿ ಕೂತಿದ್ದಾರೆ. ಯಾವತ್ತೋ ಒಂದಿನ ಶಪಥ ಮಾಡಿದ್ರು, ಇನ್ನು ನಾನು ಯಾವುದೇ ಕಾರಣಕ್ಕೂ ಕುಡಿಯಲ್ಲ ಸದ್ಯಕ್ಕೆ ಅಂತ. ಹಂಗೆ ಹೇಳಿದ್ಮೇಲೆ 4-5 ಸರಿ ಕುಡ್ದಿದ್ದೀರಾ. ಅದರಲ್ಲೂ ಕೆಲವ್ರು ಕಮೆಂಟ್ ಮಾಡಿದ್ದೀರಾ ಸತೀಶ್ ಈರೇಗೌಡರು ಕುಡಿಯಲ್ಲ ಅಂತ ಹೇಳಿ ಕುಡಿತಿದ್ದಾರೆ ಅಂತ. ಯಾಕೆ ರೀ? ಅಲ್ಲ, ನಮಗೆ ಗೊತ್ತಿತ್ತು ಅದು ಆ ಕ್ಷಣಿಕ ಮಾತ್ರ ಅಂತ. ಕಾಫಿ ಬೇಳೆ ಟೈಮು ಪಪ್ಪ ಶಿವಪ್ಪಂಗೆ ಟಯರ್ಡ್ ಆಗಿರುತ್ತೆ, ಅವ್ರು ಕುಡಿತಾರೆ. ಸರಿ, ನಿಮಗೆ ಹೇಳ್ರಿ ಯಾಕೆ ಹಿಂಗೆ ಗೊತ್ತಿದ್ದೀರಾ? ಮರ್ಯಾದೆ ಹೋಗಿ. ಮಗಳು ಡ್ಯಾಡಿ ಕುಡಿಯಲ್ಲ ಅಂತ ಹೇಳಿದರು. ಈ ಪಪ್ಪನ ಹತ್ರ ಜಾಯ್ನ್ ಆಗಕ್ಕೆ ಹೋಗ್ತಾ ಇದ್ದಾರೆ ನೋಡಿ, ಫಿಶ್ ಹಾಕ್ಕೊಂಡು ತಿನ್ನೋಕ್ಕೆ. ನಾವು ಇಲ್ಲಿ ನಾನ್ ವೆಜ್ ಎಲ್ಲ ತಗೊಬರಲ್ಲ, ಹಾಗಾಗಿ ನಾನು ಬರ್ಗಾರ ತುಪ್ಪ ಬಾಟ್ಲನ್ನು ತಗೊಂಡೋಗಿ ಮಾತಾಡೋಕ್ಕೆ ಮಾತ್ರ ಆಗಲಿಲ್ಲ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.